ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಮಾವಿನ ತೋಟದ ಹತ್ರ ಹೋಗಬೇಕಾಗಿತ್ತು. ನಮ್ಮೂರಲ್ಲಿರೋದು ಇವಾಗ ಶಂಬನಹಳ್ಳಿ, ಅಂದರೆ ನಮ್ಮ ಅತ್ತೆ ಊರಲ್ಲಿರೋದು. ಸೊ ಇವಾಗ ಮಾವಿನ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ತೋಟದ ಹತ್ರ ಮಳೆ ಏನಿರಲಿಲ್ಲ. ಸೊ ಸಂಜೆ ಟೈಮ್ ಹೋಗಿರೋದು, 4:15 ಆಗಿತ್ತು ಟೈಮ್. ಇವಾಗ ಇವರು ಅವ್ರ ಅಣ್ಣನ ಮಕ್ಕಳಿಬ್ರು, ದೇವಿಕಾ ಮತ್ತು ತೇಜಸ್ವಿನಿ ಅಂತ, ಅವ್ರ ಪಾಪನ ಎತ್ಕೊಂಡು ಹೋಗ್ತಾಯಿದ್ರು. ಹಾಗೆ ಇಲ್ಲಿ ಹಲಸಿನ ಮರ ಎಲ್ಲ ಇತ್ತಲ್ವ, ನೋಡಿಕೊಂಡು ಹಲಸಿನ ಹಣ್ಣಾಗಿದ್ದರೆ ತಿನ್ಕೊಂಡು ಬರ್ಬೋದು, ಮತ್ತು ಮಾವಿನಕಾಯಿ ಎಲ್ಲ ತಿನ್ಬೋದು ಅಂತ ಹೇಳಿ ಹೋಗಿದ್ದೀವಿ. ಸೊ ಇಲ್ಲೆಲ್ಲ ನೋಡಿ ತೋಟ ಎಲ್ಲ ತುಂಬ ಚೆನ್ನಾಗಿತ್ತು. ಮೊದಲೆಲ್ಲ ನಾನು ಮದುವೆಗೆ ಸ್ಟಾರ್ಟಿಂಗಾಗೆಲ್ಲ ಚಿಕ್ಕ ಗಿಡಗಳಿದ್ವಿ. ಇವಾಗೆಲ್ಲ ಎಷ್ಟು ದೊಡ್ಡ ಗಿಡಗಳಾಗಿದ್ದಾವೆ. ಇವಾಗೆಲ್ಲ ಕಾಯಿ ಬಿಟ್ಟಿದೆ ತುಂಬ ಚೆನ್ನಾಗಿ. ಇವಾಗ ಹೊಲದಲ್ಲಿ ಸೊಪ್ಪೆಲ್ಲ ಬೀಳುತ್ತಲ್ವ, ಚೆನ್ನಾಗಿರುತ್ತೆ ಮಳೆ ಬಂದಿದ್ದ ತಕ್ಷಣ. ಸೊ ಹಾಗೆ ಎಲ್ಲ ನೋಡ್ತಾ ಇದ್ವಿ. ಮೊದಲೆಲ್ಲ ಸ್ವಲ್ಪ ಹಣ್ಣೆ ಸೊಪ್ಪು ಎಲ್ಲ ಇತ್ತು. ಸೊ ಈ ಸರಿ ಯಾವುದೂ ಇರಲಿಲ್ಲ. ಹಾಗಾಗಿ ನಾವೆಲ್ಲ ಹೋಗಿ ಆಟ ಆಡ್ಕೊಂಬರ್ತಾಯಿದ್ದೀನಿ. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿದ್ವಿ. ಮಕ್ಕಳು ಅಲ್ಲೆಲ್ಲ ಇನ್ನೂ ಬಚ್ಚಿಕೊಂಡು ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಕರ್ಕೊಂಡೋಗಿದ್ದೆ. ಇನ್ನು ಸೈಕಲ್ ಬೇರೆ ತೊಗೊಂಬಂದಿದ್ದ ಅವ್ನು ಚಿಕ್ಕವನು, ಅವ್ರ ಅಣ್ಣನ ಮಗ ತೊಗೊಂಬಂದಿದ್ದ. ಹಾಗಾಗಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕರ್ಕೊಂಬಂದಿದ್ದ. ಇನ್ನು ನಾವಿನ್ನು ಈ ತೋಟದೊಳಗಡೆ ಹೋಗ್ತಾಯಿದ್ದೀವಿ. ಇದು ದೊಡ್ಡ ತೋಟ ಇದೆಯಲ್ವ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನನಗೆ ಈ ಗಿಡ ಅಂತೂ ತುಂಬ ನೆನಪಾಗುತ್ತೆ, ಮಾವಿನ ಮರ ಇದು ಚಿಕ್ಕ ಗಿಡದಲ್ಲಿ ಹೇಗಿತ್ತೋ ದೊಡ್ಡ ಗಿಡದ ಆದಮೇಲೂ ಅದೇ ಥರನೇ ಇದೆ. ಯಾಕಂದರೆ ಕೊಂಬೆ ಎಲ್ಲ ಕೆಳಗಡೆನೇ ಇದೆ. ಸೊ ಇಲ್ಲಿ ನಮ್ಮ ಹಸ್ಬೆಂಡು, ನಾವು ಫಸ್ಟ್ ಟೈಮ್ ಮದುವೆ ಆದಾಗ ಬಂದು ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು. ನಾವು ಕೂಡ ಇಲ್ಲಿ ಕೂತ್ಕೊಂಡು, ಎಷ್ಟು ಕೆಳಗಡೆನೇ ಇದೆ, ಕಾಲಲ್ಲಿ ಹಿಂಗೆ ಕೂತ್ಕೊಂಡು ಹತ್ತಿ ಇಳಿಬೋದು, ಅಷ್ಟು ಕೆಳಗಡೆನೇ ಇದೆ. ತುಂಬ ಚೆನ್ನಾಗಿ ಚಿಗುರಿತ್ತು ಮಾವಿನ ಮರ. ನನಗಂತೂ ಫುಲ್ ಖುಷಿಯಾಗಿತ್ತು ಅಲ್ಲಿ ಹೋಗಿದ ತಕ್ಷಣ. ಇನ್ನು ಮಕ್ಕಳೇ ಅವರಿಬ್ಬರು ಆಟ ಆಡ್ತಾಯಿದ್ದು. ನಮ್ಮ ಪಾಪು ಅಂತೂ ಫುಲ್ ಖುಷಿ, ಅವಳು ನಾನು ಹತ್ತುತ್ತೀನಿ ಅಂತ ಇದ್ಲು. ಸೊ ಮರ ಚಿಕ್ಕದಾಗಿರೋದ್ರಿಂದ, ಕೆಳಗಡೆನೇ ಇರೋದ್ರಿಂದ ಆರಾಮಾಗಿ ಹತ್ಬೋದಿತ್ತು. ಎಲ್ಲರೂ ಹತ್ತುತ್ತಾಯಿದ್ರು. ಹಾಗಾಗಿ ಈ ಮರ ಅಂತೂ ತುಂಬ ಇಷ್ಟ ಆಯಿತು. ಇನ್ನು ಬೇರೆ ಮರಗಳೆಲ್ಲ ಅಷ್ಟೊಂದು ಕೆಳಗಡೆ ಇರಲಿಲ್ಲ, ಎಲ್ಲ ಮೇಲೆ ಹೋಗಿದ್ವು. ಸ್ವಲ್ಪ ರೆಂಬೆ ಎಲ್ಲ ಕಣ್ಣಿಗೆ ಹೊಡೆಯೋದು ಎಲ್ಲ ಆ ಥರ ಇತ್ತು. ಇದು ಬಿಡಿಯಾಗಿ ಚೆನ್ನಾಗಿತ್ತು ನಮಗೆ. ಇನ್ನು ಇವೆಲ್ಲ ಚಿಕ್ಕ ಗಿಡಗಳೆಲ್ಲ ನಮ್ಮದೇನೆ, ಅವೆಲ್ಲ ಈ ಸರಿ ಇಕ್ಕಿರೋದು ಅನಿಸುತ್ತೆ. ಹಾಗಾಗಿ ಇವು ದೊಡ್ಡ ಗಿಡಗಳು ನನ್ನ ಮದುವೆಗೆ ಮುಂಚೆ ಇಕ್ಕಿರೋದು. ಇವು ಫಸ್ಟು ನನ್ನ ಮದುವೆಗೆ ಬಂತ ಸ್ಟಾರ್ಟಿಂಗಲ್ಲಿ ಇಟ್ಟಿರೋದು ಇದು ಗಿಡಗಳು. ಎಲ್ಲ ಚೆನ್ನಾಗಿ ಬೆಳೆಗೆ ಬಂದಿದೆ, ಎಲ್ಲನ ಬೆಳೆ ಆಗಿದೆ. ಈ ಸರಿ ಸ್ವಲ್ಪ ಬೆಳೆ ಕಡಿಮೆ ಅನಿಸುತ್ತೆ. ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಬೆಳೆ ಆಗಿತ್ತು. ಇನ್ನು ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಸೊ ನನ್ನ ಮಗಳಂತೂ, ಅವಳಿಗೆ ಫುಲ್ ಖುಷಿ ಆಗುತ್ತೆ ಆಟ ಆಡೋದಕ್ಕೆ ಅಂತೇಳಿ. ಇನ್ನು ಎಲ್ಲ ತೋಟ ಎಲ್ಲ ನೋಡ್ಕೊಂಡು ಇವಾಗ ಮನೆಗೆ ಬರ್ತಾಯಿದ್ದೀವಿ. ಇವಳು ತೇಜಸ್ವಿನಿ, ಅವ್ರ ಅಣ್ಣನ ಮಗಳಂತ ಹೇಳಿದ್ನಲ್ಲ ನಾನು ಲಾಸ್ಟಲ್ಲಿ ಬರ್ತಾಯಿದ್ದೀವಿ ಮಾತಾಡಿಕೊಂಡು. ಅವಳು ಫೋನಲ್ಲಿ ಹಾಗೆ ವೀಡಿಯೋ ಮಾಡ್ಕೊಂಡು ಲೈವ್ ಮಾಡ್ಕೊಂಡು ಬರ್ತಾಯಿದ್ಲು ಏನು ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗೆ ಇಬ್ಬರು ಮಾತಾಡಿಕೊಂಡೇ ಬರ್ತಾಯಿದ್ವಿ. ಇನ್ನು ನನ್ನ ಮಗಳು ಅವರೆಲ್ಲ ಸೈಕಲಲ್ಲಿ ಮುಂದೆ ಹೋಗಿದ್ರು. ಹಾಗಾಗಿ ನನ್ನ ಮಗನೂ ಕಳಿಸ್ಕೊಟ್ಟಿದ್ದೆ. ಇವಳ ಜೊತೆ ಇದ್ರಂತೂ ನನಗೆ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಇನ್ನು ನಮ್ಮ ಅತ್ತೆಯವರು, ನಮ್ಮ ಮಾವರು ಮನೆ ಹತ್ರ ಇದ್ದರು. ಅವರು ನಮ್ಮ ಅತ್ತೆಯವರು ಇವಾಗ ಸಂಜೆ ಆಗಿತ್ತು, ಮನೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಊರೊಳಗಡೆ ಬಂದಿದ್ದೀವಿ ನೋಡಿ. ಎಲ್ಲರೂ ತೋಟಕ್ಕೆ ಹೋಗಿದ್ರ ಅಂತ ಮಾತಾಡಿಸ್ತಾಯಿದ್ರು. ಹಾಗೆ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಇನ್ನು ನಮ್ಮ ಮನೆ ಹತ್ರ ಈ ಕಡೆ ಎಲ್ಲ ಈ ಮನೆಗಳು ಇದ್ದಾವಲ್ಲ, ಇವೆಲ್ಲ ಹೊಸ ಮನೆಗಳಾಗಿದ್ದಾವೆ. ಸೊ ಇವರೆಲ್ಲ ನೋಡಿಕೊಂಡು ಹೀಗೆ ಮುಂದೆ ಹೋಗ್ತಾಯಿದ್ವಿ. ನನ್ನ ಮಗಳು ಮುಂದೆನೇ ಹೋಗ್ತಾಯಿದ್ಲು. ಸೊ ಇದೇ ನಮ್ಮ ಮನೆ. ಈ ಸೈಡಿಗೆ ಹೋದ ತಕ್ಷಣ ನಮ್ಮ ಮನೆ ಸಿಗುತ್ತೆ ಇಲ್ಲಿ. ಇನ್ನು ನಮ್ಮ ಮಾವರು ಇಲ್ಲೇ ಕೂತ್ಕೊಂಡಿದ್ರು. ನಮ್ಮ ಅತ್ತೆಯವರೇನೇ ಕೆಲಸ ಮಾಡ್ತಿದ್ದು ಅನಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ಡೇಯಿಂದ ವೀಡಿಯೋ ನಾನು ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಸಂಡೇ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಇವಾಗ ಬರ್ತಾಯಿದ್ದೀವಿ ಮಕ್ಳನ್ನ ಕರ್ಕೊಂಡು. ನಮ್ಮ ಮನೆಯವರು ಬೈಕಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ, ತುಮಕೂರವರೆಗೂ ಬಿಟ್ಟರು. ಸೊ ಅಲ್ಲಿಂದ ನಾವು ಬಸ್ಸಲ್ಲಿ ಇವಾಗ ಹೋಗ್ತಾ ಇರೋದು. ಹತ್ತತ್ರ ಇವಾಗ ನೆಲಮಂಗಲ ಬಿಟ್ಟಿದ್ದೀವಿ. ಇವಾಗ ಮಳೆ ಬರೋ ಥರ ಏನಿರಲಿಲ್ಲ, ಸ್ವಲ್ಪ ಮಳೆ ಇರಲಿಲ್ಲ. ಹಾಗಾಗಿ ಬೇಗನೆ ಬಂದಿದ್ವಿ. ಬೇಗ ಬಂದು ಇಲ್ಲಿ ಇವಾಗ ಯಶವಂತಪುರ ಇಳ್ಕೋಬೇಕಾಗಿತ್ತು. ಹಾಗಾಗಿ ನಾವು ಯಶವಂತಪುರ ಇಳಿದಿದ್ದೀವಿ. ಯಶವಂತಪುರದಿಂದ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇವಾಗ ನಾವು ತುಮಕೂರಿಂದ ಯಶವಂತಪುರ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದು, ಟಿಕೆಟ್ ತೊಗೊಂಡಿದ್ದು. ಸೊ ಇವಾಗ ಅಲ್ಲಿ ಬಂದು ನಮ್ಮ ಮನೆಯವರು ವೆಯ್ಟ್ ಮಾಡ್ತಾಯಿದ್ರು. ಅವರು ಊರಿಂದ ಜೊತೆಗೆ ಬಂದರು. ಸೊ ಬೈಕಲ್ಲಿ ಬಂದಿರಲಿಲ್ಲ, ಅವರು ಬೈಕಲ್ಲಿ ಮಾತ್ರ ಬಂದಿದ್ದರು. ನಾವು ಬಸ್. ಓಕೆ ಫ್ರೆಂಡ್ಸ್, ಇದು ಮಕ್ಳನ್ನ ಕರ್ಕೊಂಬರೋದು ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು, 3 ಮಕ್ಕಳ ಜೊತೆ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.